ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಮಂಜುನಾಥ್. ಹಿಮಾಲಯ ವೆಲ್ನೆಸ್ ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸರ್ ನನ್ನ ಕ್ವಶನ್ ಬಂದು ಪಾಸಿಟಿವ್ ಆಟಿಟ್ಯೂಡಲ್ಲಿ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ, ಬಟ್ ಅದರ ಯಾವ ಟೈಮಲ್ಲಿ ಮಾಡಿದ್ರೆ ಅದ್ರ ಬೆಟರ್, ಅದರ ಅಗತ್ಯತೆ ಇದೆಯಾ, ಇದ್ರ ಬಗ್ಗೆ ಸ್ವಲ್ಪ ನನಗೆ ಹೇಳಿ ಸರ್. ನಾನು ಮೆಡಿಟೇಷನ್ ಎಲ್ಲೂ ಬನ್ನಿ ಇರಲಿ, ನೀವು ವಿಡಿಯೋನಲ್ಲಿ ಕಾಣಿಸ್ಲಿ. ಮಂಜುನಾಥ್ ಇವತ್ತು, ಯಾಕೆಂದರೆ ಇವತ್ತಿನ ಇಡೀ ಟ್ರೈನಿಂಗ್ ಇನ್ಚಾರ್ಜ್ ಅವ್ರಿಗೆ ಕೇಳ್ತಿದ್ದೀನಿ ಎಲ್ಲದಕ್ಕೂ, ಏನೇ ಬೇಕಾದ್ರೂ. ಒಂದೂವರೆ ವರ್ಷ ಆಯಿತು ನಾನು ಇದ್ರ ಬಗ್ಗೆ ಆಸಕ್ತಿ ಬಂದು. ಗುರುಗಳಿಂದ ನೇರವಾಗಿ ಕಲ್ತಿಲ್ಲ, ಬರೀ ಯೂಟ್ಯೂಬಲ್ಲೇ ಬೇರೆ ಬೇರೆಯವ್ರ ಎಕ್ಸ್ಪರ್ಟ್ಸ್ ಏನು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಮೈಂಡ್ಫುಲ್ನೆಸ್ದವ್ರು ಹೆಂಗೆ ಮಾಡ್ತಾರೆ, ಈಶಾದವ್ರು ಹೆಂಗೆ ಮಾಡ್ತಾರೆ, ಆರ್ಟ್ ಆಫ್ ಲಿವಿಂಗ್ ಅವ್ರು ಹೆಂಗೆ ಮಾಡ್ತಾರೆ ಅಂತ ಚುಚ್ಚೂರು ತಿಳ್ಕೊಂಡು SSYನವರು ಒಬ್ಬ ಚೀಫ್ ಜೊತೆ ಇದ್ದವರು, ಅವ್ರನ್ನೇ ಇಂಟರ್ವ್ಯೂ ಮಾಡಿ ಅದನ್ನು ತಿಳ್ಕೊಂಡಿದ್ದೀನಿ. ನಾನು ನನ್ನದೇ ಆದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಯೂಟ್ಯೂಬ್ನಲ್ಲಿ ಬರೋ ಮ್ಯೂಸಿಕ್ಗಳನ್ನು ಹಾಕ್ಕೊಂಡು ಕೇಳ್ತಾ ಎಲ್ಲಿವರೆಗೆ ಅಂದರೆ ನನಗೆ 1.5 ವರ್ಷದಿಂದ ತಲೆನೋವು ಬಂದಿಲ್ಲ. ಅಂದರೆ ತಲೆ ನೋವು ದೂರ ಆಗ್ತದೆ. ಎರಡನೇದು, ನಾನು ಸ್ವಲ್ಪ ಹೊತ್ತು ಕಾನ್ಷಿಯಸ್ ಆಗಿ ಇದ್ದರೆ ಕೂಡ ನನ್ನ ಬಾಡಿನಲ್ಲಿ ಎನರ್ಜಿ ಪಾಸ್ ಆಗುತ್ತೆ. ಎನರ್ಜಿ ಪಾಸ್ ಆಗೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ಇಡೀ ಒಂದು ಮಿನಿ ಕರೆಂಟ್ ಪಾಸ್ ಆದಂಗೆ ಪಾಸ್ ಆಗ್ತಾ ಇರುತ್ತೆ. ಆವಾಗ ನಮ್ಮ ನರ್ವ್ಸ್ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾಲು ನೋವಿದ್ದರೆ, ಪಾದ ನನಗೆ ಸಣ್ಣದಾಗಿ ನೋವಿದೆ, ಮುಂಚೆ ಕಾಲಿಗೆ ಮಸಾಜ್ ಮಾಡಿಸ್ಕೋತಾ ಇದ್ದೆ, ಈಗ ಮೆಡಿಟೇಷನ್ನಲ್ಲಿ ಹೋಗಿಸ್ಕೋತಾ ಇದ್ದೀನಿ. ಅಂದರೆ ಅಲ್ಲಿಯೂ ಕೂಡ ಕರೆಂಟ್ ಪಾಸ್ ಆಗಿ ಒಂದು ಸ್ವಲ್ಪ ಹಿಂಗೆ ರಿಲೀಸ್ ಮಾಡಿದ್ರೆ ಸಾಕು, ಫುಲ್ಲು ಫ್ರೀ ಆಗಿಬಿಡುತ್ತೆ. ಸೊ ದಟ್ಸ್ ದ ಪವರ್ ಆಫ್ ಮೆಡಿಟೇಷನ್. ಆ್ಯಂಡ್ ಮೆಡಿಟೇಷನ್ನು ಸೈಲೆನ್ಸ್ನ ಎಕ್ಸಾಂಪಲು. ಸೈಲೆಂಟ್ ವರ್ಲ್ಡ್ ಅದು. ಆ ಸೈಲೆಂಟಾಗಿರೋದು ಅಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾ ಇರ್ತೀನಿ, ನಮ್ಗೆ ಗಾದೆ ಇದೆ ಗೊತ್ತು. ಸೊ ನಾವು ಮೌನವಾಗಿದ್ದಷ್ಟು ಅನ್ವಾಂಟೆಡ್ದೆಲ್ಲ ದೂರ ಹೋಗ್ತವೆ. ಆ್ಯಂಡ್ ಬೀಯಿಂಗ್ ಇನ್ ದ ಪ್ರೆಸೆಂಟ್, ನಮ್ಮ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕೆ ನಾವು ಪ್ರೆಸೆಂಟಲ್ಲಿರಬೇಕು. ಪ್ರೆಸೆಂಟಲ್ಲಿದ್ದಾಗ ನಮ್ಮ ಎಲ್ಲ ವಿಚಾರಗಳು ಏಕಕಾಲಕ್ಕೆ ಬರ್ತದೆ, ಫೋಕಸ್ ಜಾಸ್ತಿ ಆಗ್ತದೆ, ಕಾನ್ಸಂಟ್ರೇಷನ್ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳು ಅನ್ವಾಂಟೆಡ್ನ ದೂರ ಇಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವೆಲ್ಲವೂ ಮೆಡಿಟೇಷನ್ ಇರೋದನ್ನ ಈ ಸದ್ಯಕ್ಕೆ ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ನನ್ನ ಅನುಭವಗಳನ್ನು ಯಾವ್ದಾದ್ರು ರೂಪದಲ್ಲಿ ದಾಖಲಿಸಬೇಕು ಅಂತ ಇದ್ದೇನೆ. ಆದರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಸದ್ಯಕ್ಕೊಂದು ಅರ್ಧ ಗಂಟೆದೊಂದು ವಿಡಿಯೋ ಮಾಡಿದ್ದೇನೆ, ಧ್ಯಾನ ಮತ್ತು ವ್ಯಕ್ತಿತ್ವ ಅಂತ. ಸಾಧ್ಯ ಆದರೆ ಎಲ್ಲರೂ ಅದನ್ನು ನೋಡಿ. ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ಓಕೆ. ಸೊ ಎಲ್ಲ ಟೀಮರು ಫಾಸ್ಟಾಗಿ ಬನ್ನಿ, 1 ನಿಮಿಷ ಮಾತಾಡಬೇಕು. 1 ನಿಮಿಷ ಪ್ಲ್ಯಾನ್ ಮಾಡಿಕೊಂಡು ನಿಮ್ಗೆ ಯಾರು ಬೆಸ್ಟ್ ಸ್ಪೀಕರ್ನೇ ಕಳಿಸಿ ನಿಮ್ಮ ಟೀಮಲ್ಲಿ. ಇವತ್ತಿನ ವರ್ಕ್ಶಾಪ್ ಹೇಗಿತ್ತು ಅಂತ ರೆಡಿ ಆಗಿಬಿಟ್ರೆ ಅವರು ಒಂಚೂರು ಇನ್ನೇನಾದ್ರು ಪಾಯಿಂಟ್